ಬಸ್ ನಿಲ್ದಾಣದಲ್ಲಿ ಬಸ್ ಹತ್ತುವಾಗ ಚಿನ್ನದ ಸರಕ್ಕೆ ಕನ್ನ. ಗೃಹಿಣಿ ಚಿನ್ನದ ಸರವನ್ನ ಕಿತ್ತುಕೊಂಡು ಕಳ್ಳರು ಎಸ್ಕೇಪ್. ವಿಜಯಪುರ ಜಿಲ್ಲೆಯ ಆಲಮೇಲ ಬಸ್ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ ಇದು. ಮಾಸ್ಕ್ ಅನ್ನ ಹಾಕೊಂಡು ಬೈಕ್ ನಲ್ಲಿ ಬಂದು ಕಳ್ಳತನವನ್ನ ಮಾಡಿದ್ದಾರೆ. ಬೀದಿ ನಾಯಿಗಳಿಗಾರು ಬ್ರೇಕ್ ಹಾಕಬಹುದು, ಈ ಕಳ್ಳರಿಗೆ ಮಾತ್ರ ಬ್ರೇಕ್ ಹಾಕೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ನೋಡಿದ್ರು ಕೂಡ ಕಳ್ಳರ ಕಾಕರ ಹಾವಳಿ ಜಾಸ್ತಿ ಆಗ್ತಾನೆ ಇದೆ. ಮಾಸ್ಕ್ ಹಾಕೊಂಡು ಬಂದು ಬೈಕ್ ನಲ್ಲಿ ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ. ಯಾರಿಗೂ ಕೂಡ ಇತ್ತೀಚಿನ ದಿನಗಳಲ್ಲಿ ನಿಯತ್ತಾಗಿ ದುಡ್ಕೊಂಡು ತಿನ್ನುವಂತ ಕೆಪಾಸಿಟಿ ಕೂಡ ಯಾರಿಗೂ ಇಲ್ಲ. ನೋಡಿ, ಆಲ್ರೆಡಿ ಈಗ 2 ಸ್ಟೋರಿಗಳು ಕೂಡ ಆಗೋಯ್ತು. ಒಬ್ರು ಕೂಡ ಕೊರೋನಾ ಟೈಮಲ್ಲಿ ಇಂಥ ಒಂದು ಕೆಲಸಕ್ಕೆ ಕೈ ಹಾಕಿದವರು ಇಲ್ಲಿವರೆಗೂ ಕೂಡ ಅದನ್ನೇ ಮಾಡ್ಕೊಂಡು ಬರ್ತಾ ಇದ್ರು, ಕೊನೆಗೂ ಸಿಕ್ಕಾಕೊಂಡ್ರು. ನೋಡಿ, ಇಲ್ಲಿ ನೋಡಿ, ಎಲ್ಲಾ ದೃಶ್ಯಗಳು ಕೂಡ CCTVಯಲ್ಲಿ ಸರಿಯಾಗಿರುವಂತದ್ದು. ಇದು ಹಾಡಾಗ್ಲೇ ನಡೆದಿರುವಂತಹ ದೃಶ್ಯ. ಚಿನ್ನದ ಸರವನ್ನ ಕಿತ್ತುಕೊಂಡು ಕಳ್ಳರು ಎಸ್ಕೇಪ್ ಆಗಿ ಹೋಗಿದ್ದಾರೆ. ಬೈಕ್ ನಲ್ಲಿ ಬಂದು ಕಳ್ಳತನವನ್ನ ಮಾಡಿಕೊಂಡು ಹೋಗಿರುವಂತಹ ದೃಶ್ಯ ಈಗ CCTVಯಲ್ಲಿ ಸರಿಯಾಗಿರುವಂತದ್ದು. ಮಾಸ್ಕ್ ಅನ್ನ ಹಾಕೊಂಡು ಬಿಟ್ಟಿದ್ದಾರೆ. ನೀವು ಮಾಸ್ಕ್ ಹಾಕೊಂಡ್ರು ಅಷ್ಟೇ ಹಿಡ್ತಾರೆ ಪೊಲೀಸರು ಕೂಡ. ಎಲ್ಲಾ ದೃಶ್ಯಗಳು ಕೂಡ CCTVಯಲ್ಲಿ ಸರಿಯಾಗಿದೆ. ಚಿನ್ನದ ಸರವನ್ನ ಕಿತ್ತುಕೊಂಡು ಎಸ್ಕೇಪ್ ಆಗಿದ್ದಾರೆ. ಇದು ವಿಜಯಪುರ ಜಿಲ್ಲೆ ಆಲಮೇಲ ಬಸ್ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ ಇದು. ಬೈಕ್ ನಂಬರ್ ಕೂಡ ನೋಟ್ ಆಗಿರುತ್ತೆ. ಅವರಷ್ಟು ನಿರ್ದಯವಾಗಿ ರಾಜಾರೋಷವಾಗಿ ನಾವು ಸಿಕ್ಕು ಬೀಳೋದಿಲ್ಲ ಎನ್ನುವಂಥ ನಿರೀಕ್ಷೆಯನ್ನೇ ಇಟ್ಕೊಂಡ್ಬಂದು ಅದು ಹೇಗೆ ಕದೀತಾರೆ ಅಂತ ಹೇಳಿ ಅವರಿಗೆ ಅದೇ ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಹೆಂಗೋ ತಲೆ ಮರೆಸ್ಕೊಂಡು ಹೋಗ್ಬೋದು ಅಂತ ಹೇಳಿ ಬಸ್ ಹತ್ತುವಾಗ ಚಿನ್ನದ ಸರಕ್ಕೆ ಕನ್ನ ಹಾಕಿರುವಂಥದ್ದು. ಚಿನ್ನದ ಸರವನ್ನು ಕಿತ್ತುಕೊಂಡು ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ಹೆಂಗೋ ಈಗ ಚಿನ್ನದ ಬೆಲೆ ದುಬಾರಿ ಆಗ್ತಾ ಇದೆ, ಗಗನಕ್ಕೇರ್ತಾ ಇದೆ. ಈಗ ಸಿಕ್ತಲೆಲ್ಲ ಚಿನ್ನವನ್ನು ಕಿತ್ಕೊಂಡು ಹೋಗಿ ನಾವು ಕೂಡ ಒಂದು 4 ಕಾಸು ಮಾಡ್ಕೊಳ್ಳೋಣ ಅಂತ ಹೇಳಿ ಯೋಚನೆ ಮಾಡ್ತಾರೆ. ಆದರೂ ಕೂಡ ಪೊಲೀಸರು ಹಿಡಿತಾರೆ. ನೋಡಿ ಎಂಥ ಒಂದು ಸ್ಥಿತಿ ಅಂತ ಹೇಳಿದ್ರೆ ಹಾಡಾಗಲೇ ನಡೆದಿರುವಂಥ ಘಟನೆ ಇದು. ಏನು ರಾತ್ರಿ ಎಲ್ಲ ಎಲ್ಲರೂ ಕೂಡ ಓಡಾಡ್ತಾ ಇದ್ದಾರೆ. ಈ ಸ್ಥಳೀಯರು ಎಲ್ಲರೂ ಕೂಡ ಇದ್ದಾರೆ, ಅಲ್ಲಿ ಸಾರ್ವಜನಿಕರು ಪ್ರಯಾಣಿಕರು ಎಲ್ಲರೂ ಕೂಡ ಇದ್ದಾರೆ. ಆದರೂ ಕೂಡ ಕಳ್ಳರು ಬಂದು ಈ ರೀತಿಯಾಗಿ ಚಿನ್ನದ ಸಾರವನ್ನ ಎಗರಿಸಿಕೊಂಡು ಪರಾರಿಯಾಗಿದ್ದಾರೆ.